ಮಿಲ್ಟ್ರಿಲಿ ಇದ್ದವ್ರಲ್ವಾ, ಏನೋ ತಪ್ಪಾಗಿ ಫ್ಲ್ಯಾಟಿನ ಮೂಲೆ ಮೂಲೆಗೂ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಅದಲ್ಲ. ಪ್ರೇಮ್, ಸೆಕ್ಯೂರಿಟಿ ನಮ್ಮ ಪ್ರಿಯಾರಿಟಿ. ನಾವು ಯಾವಾಗಲೂ ಒಂದು ಕಣ್ಣಿಟ್ಟಿರಬೇಕು. ದೈಹಿಕವಾಗಿ ಮಾನಸಿಕವಾಗಿ ಮಾತ್ರ ಅಲ್ಲ, ಆರ್ಥಿಕವಾಗೂ ನನ್ನ ನಾಶ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಅವ್ರಿಗೆ ಚೆನ್ನಾಗಿತ್ತು. ಬರೀ ಕಂಜೂಸ್ ಅನ್ಕೊಂಡಿದ್ದೆ, ಎಂಜಿಲ್ ಕೇಲ್ ಕಾಗೆ ಓಡಿಸೋ ಥರ್ಡ್ ರೇಟ್ ಕಂಜೂಸು. ಹೋಗ ನಾಯಿ, ಒಳ್ಳೇದಾಯ್ತು. ಈ ಮಾನಿಟ್ರಿಲಿರೋದ್ರಿಂದ ಸೀರಿಯಲ್ ನೋಡೋದೇನು ಬೇಡ. ಒಂದೊಂದು ದಿನ ಒಬ್ಬೊಬ್ಬ ಸ್ಪಾನ್ಸರ್ ಮಾಡಿ ತೋರಿಸ್ತಾ ಇರ್ತಾರೆ. ಜಗಳ, ಹೊಡೆದಾಟ, ಪ್ರೀತಿ, ಇದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಸ್ವಲ್ಪ ಫ್ರೆಶ್ ಆಗಿರ್ಬೇಕಾದ್ರೆ ಲಕ್ಷ್ಮಿ ಆಂಟಿ ಕರೀತಾರೆ. ತಮ್ಮ, ಹೋಗಿ ಹಾಫ್ ಬಾಟ್ಲು ತಗೊಂಬಪ್ಪ. ಎಣ್ಣೆ ತರಕ್ಕೆ ಹೋದಾಗ ಒಂದು ಮಾತ್ರ ಕನ್ಫರ್ಮ್ ಆಗಿ ಹೇಳ್ಬೋದು, ಅಲ್ಲವ್ರ ಹತ್ರ ಗಾಂಜಾ ಕೂಡ ಸ್ಟಾಕ್ ಇರುತ್ತೆ. ಜಗಳದಲ್ಲಿ ಭಾಗಿಯಾಗಿದ್ದ ಇವನು ಈಗ ಶಾಂತಿದೂತನಾಗಿದ್ದಾನೆ ಪಾಪ. ಪಕ್ಕ ವೈಟ್ ಅಂಡ್ ವೈಟ್. ಆದರೆ ನಡುರಾತ್ರಿಲೂ ಆಂಬ್ಯುಲೆನ್ಸ್ ಫೋನ್ ಮಾಡಿ ಬರಕ್ಕೆ ಹೇಳ್ತಾರೆ. ಗ್ಯಾಸ್ಟ್ರಿಕ್ ತೇಗ್ ಬಂದರೂ ಹಾರ್ಟ್ ಅಟ್ಯಾಕ್ ಅನ್ನೋದು ಅವ್ರ ಅಭಿಪ್ರಾಯ. ಬೇಗ ಹೋಗಿ. ಪಾಪ, ಈ ಸರಿನಾದ್ರೂ ಸತ್ತೋದ್ರೆ ಚೆನ್ನಾಗಿರುತ್ತೆ. ಏನೂ ಆಗಲ್ಲ. 4 ಬಾಟ್ಲು ಜಲಸಿಲ್ ಜೊತೆ ಬೆಳಿಗ್ಗೆನೆ ಬಂದ್ಬಿಡ್ತಾರೆ. ಅವ್ರನ್ನ ಶವಪೆಟ್ಟಿಗೆಯಲ್ಲಿ ನೋಡೋದಕ್ಕೆ ನಿಮಗೂ ಆಸೆನೇ ತಾನೆ? ಮೂರು ವರ್ಷ ಆಯ್ತು ತಮ್ಮ, ನಾನು ಡ್ಯೂಟಿಲಿ ರಜಾ ತಗೊಂಡು. ಒಂದು ಸ್ಕೈಲೈನಲ್ಲೋ, ಹೀರೋಯಿನ್ ಮನೇಲೋ, ಹೀರೋ ಮನೇಲೋ ಒಂದು ಕೆಲಸ ಸಿಕ್ಕಿದ್ರೆ ಹೆಂಗಿರ್ತಿತ್ತು. ಇದೊಂಥರ ಮಿಲಿಟರಿ ಆಫೀಸ್ನಲ್ಲಿ ಕೆಲಸ ಮಾಡ್ದಂಗಿದೆ. ಚೆನ್ನಾಗಿ ಕುಡಿತೀರಾ? ಬೇಕಾ? ಏಯ್, ನೀನ್ ತಗೊಳ್ಳೋ. ಆ ಮಿಲಿಟರಿ ಏನೀಗ ಬರಲ್ಲ. ಇವರೆಲ್ಲ ಟ್ರೈಲರ್ಗಳು. ಆಮೇಲೆ 15 ಸೀನಲ್ಲಿದೆ ಮೈನ್ ಪಿಕ್ಚರು. ಅವ್ರ ಮುಂದೆ ಇವರೆಲ್ಲ ವೇಸ್ಟು. ಅದೊಂದು ತಲೆನೋವು. ತಲೆನೋವಾ? ತಲೆನೋವಾ? ನಿನಗೆ ಗೊತ್ತಾಗುತ್ತೆ. ಅವಳನ್ನ ಡೈರೆಕ್ಟಾಗಿ ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ. ಅವಳೊಂದು ಹುಲಿ, ರಕ್ತ ಹೀರೋ ಹುಲಿ. ವಾಸವಣ್ಣ ಹೇಳಿದ್ದು ಅಷ್ಟು ಬೇಗ ನಡೆಯುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ.